ಗೈಸ್ ಟೈಮ್ ನೋಡ್ರಿ 2:46 ಆಗೈತಿ. ಆದ್ರೂ ನಮ್ಗೆ ಇನ್ನೂ ನಿದ್ದೆ ಬರತ್ತು. ನಾವ್ ಇವತ್ತು ಎಲ್ಲಿದೇನಪ್ಪ ಅಂದ್ರೆ ಮುಂಬೈದಾಗ ಅದೇನ್ರಿ. ಆಕ್ಚುಲಿ ನಂಗೆ ಭಾಳ ವರ್ಷದಿಂದ ಒಂದು ಕನಸು ಇತ್ರಿ. ಅದೇನಪ್ಪ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಭೇಟಿ ಆಗ್ಬೇಕಂತ. ಬಟ್ ನನ್ನ ಕನಸು ಮನಸ್ನಾಗ ಅನ್ಕೊಂಡಿರ್ಕಿಲ್ಲ, ಆ ಕನಸು ನನಸಾಕೈತ. ನಂಗೆ ಒಬ್ಬ ಲೋಹಿತ್ ನಾವು ಬಣ್ಣ ಪರಿಚಯ ಇದ್ರಿ. ಅವ್ನಿಗೆ ಹೇಳಿದ್ದೆ ನಾನು ಯಶ್ ಬಾಸ್ ಭೇಟಿ ಆಗ್ಬೇಕಂತ ನನ್ನ ಡ್ರೀಮ್ ಐತತ್ತ. ಅವ್ನ ನಾ ಯಾವಾಗ್ರೆ ನಿಂಗೆ ಏನಾರ ಚಾನ್ಸ್ ಸಿಗ್ತಾನೆ ನಮಗೂ ಹೇಳೋದು ಹೇಳಿದ್ದೆ ರೀ. ಬಟ್ ಅವ್ರು ನಂಗೆ ಒಂದು 2 ದಿವಸ ಕಾಲ್ ಮಾಡಿ ಹಿಂಗೆ ಮುಂಬೈದಾಗ ಟಾಕ್ಸಿಕ್ ಶೂಟಿಂಗ್ ನಡೆಯತೈತಿ ಹೋಗೋಣ ಬಾ ತಂದಿದ್ರಿ ಅಣ್ಣ. ಅವ್ರು ಹೇಳೋಣ ಒಮ್ಮೆ ಸಡನ್ನಾಗಿ ಪ್ಲ್ಯಾನ್ ಮಾಡೋಣ, ಒಮ್ಮೆ ರೆಡಿಯಾಗಿ ಬಂದೀವ್ರಿ ಇಲ್ಲಿ. ಆ್ಯಕ್ಚುಲಿ ನಮ್ಮ ಯಶ್ ಅವ್ರ KGF ಮುಗಿದ್ಮೇಲೆ ನಮ್ಗೆ ಸಿಗ್ತಾರಂತ ನಾ ಕನಸು ಮನಸ್ನಾಗ ಅನ್ಕೊಂಡಿರ್ಕಿಲ್ರಿ. ಬಟ್ ಆದ್ರೂ ಇವತ್ತು ಇಲ್ಲಿ ಸಿಗ್ತಾರಂತ ಗೊತ್ತಾಯ್ತ್ರಿ. ಬೆಳಗ್ಗೆ 10ಕ್ಕೆ ಬರ್ತಾರಂತ ಗೊತ್ತೈತ್ರಿ. 9ಕ್ಕೆ ಬಂದು ಇರ್ತೀವಿ. ನಮ್ಮ ಯಶ್ ಬಾಸ್ ಅವ್ರು ಬಂದ್ರಿ. ಅವ್ರು ನೋಡೋಣ ಅಂತೂ ನಮಗಂತೂ ಇವತ್ತು ಫುಲ್ ಕಣ್ಣಾಗ ನೀರ ಬಂದಿರೋ ಒಮ್ಮೆ ಫುಲ್ ರೋಮಾಂಚನ ಆಯ್ತು. ಆಮ್ಯಾಗ ಅವ್ರು ಫೋಟೋ ಕೊಡ್ದಾರ್ತ ಅನ್ಕೊಂಡಿರ್ಕಿಲ್ರಿ. ಆಮ್ಯಾಗ ಯಶ್ ಬಾಸ್ ಅವ್ರಿಗೆ ಹೋಗೋಣ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ. ನಮ್ಮ ಜೊತೆ ಫೋಟೋನ ತಗೊಂಡ್ರು. ಅವ್ರಿಗೆ ಹೇಳಿದ್ರಿ ಬಾಸ್ ನಿಮ್ಮ ಜೊತೆ ಮಾತಾಡ್ಬೇಕಂತ ಭಾಳ ವರ್ಷದಿಂದ ಡ್ರೀಮ್ ಐತೆ ಹೇಳೋಣ, ಸಂಜೆಗೆ ಬರ್ರಿ ಶೂಟಿಂಗ್ ಮುಗಿಯಾನ ನಿಮ್ಗೆ ಸಿಗ್ತೀನಿ ಅಂತಂದ್ರು. ಬೆಳಗ್ಗೆ 10ರಿಂದ ರಾತ್ರಿ 10 ತನಕ ವೇಟ್ ಮಾಡಿದಿರಿ ಬಾಸ್ ಸಲುವಾಗಿ. ರಾತ್ರಿ 10 ಗಂಟೆಗೆ ನಮ್ಮ ಯಶ್ ಬಾಸ್ ಮತ್ತು ನಮ್ಮ ರಾಧಿಕಾ ಪಂಡಿತ್ ಅವ್ರು ಇಬ್ಬರು ಬಂದ್ರಿ. ಫೈನಲಿ ಅವ್ರ ಜೊತೆ ಫೋಟೋ ಸಿಕ್ತಿ. ಇವತ್ತಿನ ಹೇಳ್ಬೇಕಂದ್ರೆ ಇವತ್ತಿನಂತರೂ ಅವ್ರು ನೋಡೋಣ ಫುಲ್ ಮೈ ಅಂತೂ ಫುಲ್ ರೋಮಾಂಚನ ಆಗ್ತೈತ್ರಿ. ಇವತ್ತಂತೂ ನಾ ಅಂತೂ ಫುಲ್ ಜೋಸ್ತಿ ಆಗಿದ್ದೀನಿ ರೀ ಗೈಸ್. ಬರ್ರಿ ಇವತ್ತು ನಮ್ಮ ಯಶ್ ಬಾಸ್ ಅವ್ರಿಗೆ ಭೇಟಿ ಆಗುವಂಥ ಜರ್ನಿ ಹೆಂಗಿತ್ತ ನಿಮ್ಗೊಂದ್ಸಲ ತೋರಿಸ್ತೇನೆ ರೀ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಬೆಳಗಾವಿ ಹುಡುಗ ಸಂಗಮೇಶ್ ಹುಣಸಿಕಟ್ಟಿ. ಸ್ನೇಹಿತರೆ, ಇವತ್ತು ನಾವು ಎಲ್ಲಿದ್ದೀಪ ಅಂದ್ರೆ ಘಟಪ್ರಭಾ ರೈಲ್ವೆ ಸ್ಟೇಷನ್ದಾಗ ಇದೀವಿ ರೀ. ಬರ್ರಿ ನಮ್ಮ ಜೊತೆ ಯಾರ್ದಾರು ತೋರಿಸ್ತೇನೆ ರೀ ಗಾಯ್ಸ್. ಇವತ್ತು ನಾನು ನಮ್ಮ ಹುಲಿಗಳು ಮುಂಬೈಗೆ ಹೊಂಟೀವಿ. ಟೈಮ್ ಬೆಳಗ್ಗೆ 3 ಆಗೈತ್ರಿ. ನಾವು ಅದೀವಿ ಈಗ ಪುಣೆ ರೈಲ್ವೆ ಸ್ಟೇಷನ್ದಾಗ. ತಂಡ್ಯಾರ ಫುಲ್ ಮುಕ್ಕಳಿರಿ ಹಂಗೆ ತಂಡ ಐತ್ರಿ. ಸ್ನೇಹಿತರೆ, ನಮ್ಮ ಟ್ರೈನ್ ಫೈನಲಿ ಬಂದ್ರಿ ದಾದರ್ಕ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್. ಗಾಯ್ಸ್, ನಾವೀಗ ಬಂದೀವಿ ಮೆಟ್ರೋ ಸ್ಟೇಷನ್ದಾಗ ಹೊರಗೆ ಬಂದೀವಿ. ಇವ್ರ ನಮ್ಮ ಹುಲಿಗಳನ್ನಾಗ ಅಲ್ಲಿ ಸಪೋರ್ಟ್ ಮಾಡ್ತಂದ್ರೆ ಇಲ್ಲಿ ಮುಕ್ಕಳಿ ಹೊಂಟಾರ ನೋಡ್ಬೇರಿ. ಇಲ್ಲಿ ರಾಕಿ ಬಾಯ್. ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂಥ ಒಬ್ಬ ಮಗ ಇರಬೇಕು. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಎಲ್ಲಿ ಬಂದೀವಪ್ಪ ಅಂದ್ರೆ ಮುಂಬೈದಾಗ ಅದೀವಿ. ಮುಂಬೈದಾಗ ವರ್ಷವ ಜಟ್ಟಿ ಅಂತ ಬೀಚ್ ಬಂದೀವಪ್ಪ. ಇಲ್ಲಿ ಯಾಕೆ ಬಂದೀವಿ ಅಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ವರ್ಲ್ಡ್ ಲೆವೆಲ್ ಹೋದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಆಗತ್ತೈತ್ರಿ. ಅವ್ರ ಯಶ್ ಅವರ ಅಪ್ಪಟ ಅಭಿಮಾನಿ ನಾನು. ಅದಕ್ಕೆ ಅವ್ರಿಗೆ ಭೇಟಿ ಆಗ್ಬೇಕಂತ ಭಾಳ ವರ್ಷದಿಂದ ಕನಸು ಐತ್ರಿ. ಆ ಕನಸು ನನಸಾಕೈತಿಲ್ಲ ಗೊತ್ತಿಲ್ಲ. ಬಟ್ ಆದರೂ ಒಂದೇನೋ ಹೋಪ್ ಇಟ್ಕೊಂಡು ಬಂದೀವಿ. ಬರ್ರಿ ಯಶ್ ಅವ್ರು ಬರ್ತಾರಂತ ಇವತ್ತು ಅಂದಾರ. ಯಾವಾಗ ಬರ್ತಾರ ನೋಡ್ಕೋದು. ಥಿಯೇಟ್ರ್ ಇವತ್ತಲ್ರಿ ನಾ 2-3 ದಿವಸ ಆದ್ರೂ ಇಲ್ಲೇ ಇದ್ದು ನೋಡ್ಬೇಕಂತೈತಿ. ಸಿಗ್ತಾರಿಲ್ಲ ನೋಡೋಣ್ರಿ. ಬರ್ರಿ. ನಮ್ಮ ಜೊತೆ ಯಾರ್ಯಾರದಾರಪ್ಪ ಅಂದ್ರೆ ಇವ ನಮ್ಮ ಫೋಟೋಗ್ರಾಫರ್ ಇಲ್ಲಿ ಚೇತನ್ ರೀ. ಇದು ಹುಲಿ ಫೋನ್ಯಾಗ ಬಿಜಿ ಐತೆ. ಹುಡುಗಿ ಕೂಡ ಕಟ್ಯಾತನ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ನಮ್ಮ ಅಣ್ಣ ರೀ. ಹುಲಿ ಫುಲ್ ಒಟ್ಟ ಫೋನ್ಯಾಗ ಎಡಿಟಿಂಗ್ ಯಶ್ ಬಾಯ್ಸ್ ಅಪ್ಪಟ ಅಭಿಮಾನಿ ಇವ. ನಮಗೋಸ್ಕರ ಹುಡುಗರು ನಾವು ಬೆಳೆಸ್ಬೇಕಣಲೇ. ಉಮ್ಮಾ ಬಾಯ್. ಗಾಯ್ಸ್, ಫೈನಲಿ ದ ವೇಟ್ ಈಸ್ ಓವರ್. ಅಂತೂ ಇಂತೂ ಬಾಸ್ಗೆ ಮೀಟ್ ಆದೀವಿ ರೀ. ಬಾಸ್ ಜೊತೆ ಫೋಟೋ ತಗೊಂಡಿವಿ. ಬಟ್ ಬಾಸ್ ಜೊತೆ ಅವ್ರ ಜೊತೆ ಮಾತಾಡ್ಬೇಕಂತ ಮಾಡಿದ್ವಿ. ಬಟ್ ಅವ್ರು ಶೂಟಿಂಗ್ದಾಗ ಬ್ಯುಸಿ ಇದ್ದಾರ್ರಿ. ಅದಕ್ಕೆ ಈವ್ನಿಂಗ್ ತನಕ ವೇಟ್ ಮಾಡು ಅಂದಾರ್ರಿ. ಈವ್ನಿಂಗ್ ಮಾತಾಡ್ತೇನೆ ಅಂದಾರ. 10ರಿಂದ ಈವ್ನಿಂಗ್ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ರೀ. ಶೂಟಿಂಗ್ ಮುಗಿತಾನೆ ವೇಟ್ ಮಾಡೋರ ಜೊತೆ ಮಾತಾಡ್ಬೇಕಂತೈತ್ರಿ. ಬರ್ರಿ ಗಾಯ್ಸ್, ನಮ್ಮ ಬಾಸ್ ಬರ್ತಾರಂತ ಎಲ್ಲ ಫ್ಲಾಗ್ ತೊಗೊಂಬಂದು ಎಲ್ಲ ರೆಡಿ ಆಗಿವ್ರಿ. ನೋಡ್ರಿ, ಯಶ್ ಸಾಮ್ರಾಜ್ಯದ ಫ್ಲಾಗ್ ತಂದಾರ. ಇದಕ್ಕೆಲ್ಲ ಕಾರ್ಯಕರ್ತರು ಯಾವ್ದಪ್ಪ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದ ದೇವರಾದಂಥ ಶ್ರೀ 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 ಲೋಹಿತಣ್ಣ ಅವರ. ಗಾಯ್ಸ್, ನಮ್ಮ ಹುಲಿ ಬಾಸ್ ಬಂದ್ಕೊಳ್ಳಿ ಹೆಂಗೆ ಓಪನ್ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಳತೈತ್ರಿ. ಎಲ್ಲರೂ ಫುಲ್ ಎಕ್ಸೈಟೆಡ್ದಾಗ ಅದಾರ.
ಗೈಸ್ ಬೆಳಗ್ಗೆ 10ರಿಂದ ಕಾಯತ್ತೀರಿ ನಮ್ಮ ಬಾಸ್ ಬರ್ತಾರಂತ, ಇನ್ನೇನೊಂದು 20 ನಿಮಿಷ ಬರ್ತಾರಂತ ಸುದ್ದಿ ಬರತ್ತಾವ್ರಿ. ಫುಲ್ ಎಕ್ಸೈಟಿಂದ ವೇಟ್ ಮಾಡತ್ತೀವ್ರಿ. ಬರ್ರಿ ತೋರಿಸ್ತೇನೆ ಬಾಸ್ ಬಂದ್ರೆ ಹೆಂಗದಾರಂತ. ಬೈ ಸರಿ ಸರ್ ಪ್ಲೀಸ್ ಸರ್ ಆ್ಯಕ್ಚುಲಿ ವಿ ಆರ್ ವೇಟಿಂಗ್ ಫ್ರಮ್ ಮಾರ್ನಿಂಗ್. ಗಾಯ್ಸ್ ಇವತ್ತಿನ ಡೇ ಅಂತ ಲೈಫ್ದಾಗ ಮರೆಯಂಗಿಲ್ಲ ರೀ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.